ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ ಕೆಸೆಟ್ ಮತ್ತು NET ಕನ್ನಡ ಪಠ್ಯಕ್ರಮದಲ್ಲಿ ಮೊದಲ ಘಟಕ ಪ್ರಾಚೀನ ಕನ್ನಡ ಸಾಹಿತ್ಯ ಅನ್ನುವಂತಹ ಘಟಕದಲ್ಲಿ ನಾನು ಇವಾಗ ಭಾಗ 3ರಲ್ಲಿ ಬರುವಂತಹ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದ ರೂಪಗಳು ಅನ್ನುವಂತಹ ಭಾಗವನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ಚಂಪುವಿನ ಉಗಮ, ಲಕ್ಷಣ, ವಿಕಾಸವನ್ನು ಕುರಿತು ಈ ದಿನದ ಒಂದು ತರಗತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಚಂಪು ಸಾಹಿತ್ಯ ಅಂತ ಅಂದರೆ ಭಾರತೀಯ ಸಾಹಿತ್ಯ ಪ್ರಕಾರಗಳಲ್ಲಿ ಈ ಚಂಪು ಸಾಹಿತ್ಯ ಅನ್ನುವಂಥದ್ದು ಕೂಡ ಒಂದು ಅಂತ ಹೇಳಲಾಗುತ್ತೆ. ಇದು ಸಂಸ್ಕೃತ, ಕನ್ನಡ, ತೆಲುಗು ಭಾಷೆಗಳಲ್ಲಿ ಬಹಳ ಜನಪ್ರಿಯತೆಯನ್ನು ಪಡ್ಕೊಂಡಂತಹ ಒಂದು ಸಾಹಿತ್ಯ ಈ ಚಂಪು ಸಾಹಿತ್ಯ ಅಂತ ಹೇಳ್ಬೋದು. ಈ ಚಂಪು ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಕೂಡ ಇದೆ. ಚಂಪು ಸಾಹಿತ್ಯವನ್ನು ಗದ್ಯ ಪದ್ಯದಲ್ಲಿ ಎರಡರಲ್ಲೂ ಕೂಡ ಬೆರೆತು ಬರೀತಾರೆ ಅಂತ ಹೇಳಲಾಗುತ್ತೆ. ಗದ್ಯ ಪದ್ಯಗಳಿಂದ ಬೆರೆತು ಬರೆಯುವಂತೆ ರಚಿಸುವಂತಹ ಕಾವ್ಯವನ್ನು ಚಂಪು ಸಾಹಿತ್ಯ ಅಂತ ಹೇಳ್ತೀವಿ. ಅಂದರೆ ಗದ್ಯ ಮತ್ತು ಪದ್ಯ ಎರಡನ್ನೂ ಒಳಗೊಂಡಂತಹ ಸಾಹಿತ್ಯ ರೂಪವೇ ಚಂಪು ಸಾಹಿತ್ಯ ಅಂತ ಹೇಳ್ತೀವಿ. ಚಂಪು ಕಾವ್ಯ ಅಂದರೆ ಮುಕ್ಕಾಲು ಭಾಗ ಕಂದ ಇರುತ್ತಂತೆ, ಕಾಲು ಭಾಗ ವೃತ್ತಗಳಿಂದ ಕೂಡಿರುತ್ತೆ. ಮುಕ್ಕಾಲು ಭಾಗ ಕಂದ ಪದ್ಯಗಳು ಅಂತ ನಾವೇನು ಹೇಳ್ತೀವಿ, 4 ಸಾಲಿನ ಪದ್ಯಗಳು ಅಂತ. ಆ ಕಂದ ಪದ್ಯಗಳಿಂದ ಇನ್ನು ಕಾಲು ಭಾಗ ವೃತ್ತಗಳಿಂದ ಕೂಡಿರುತ್ತೆ ಅನ್ನುವಂತಹದ್ದು ಕೂಡ ಚಂಪುವಿನ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದಾಗಿದೆ. ಇನ್ನು ಚಂಪು ಕಾವ್ಯಗಳಲ್ಲಿ ಈ ಒಂದು ಚಂಪು ಕಾವ್ಯದಲ್ಲಿ ಅದವರಿತು ಗದ್ಯವು ಬರುತ್ತದೆ. ಈ ಗದ್ಯವನ್ನು ವಚನ ಅಂತ ಕೂಡ ಕರೀತಾರೆ ಅಂತ ಹೇಳಲಾಗುತ್ತೆ. ಅದವನ್ನು ಅರಿತು ಅಂದರೆ ಯಾವ ಸ್ಥಳದಲ್ಲಿ ಯಾವ ಒಂದು ಭಾಗದಲ್ಲಿ ಗದ್ಯವನ್ನು ಬಳಸಬೇಕು ಅನ್ನುವಂತಹದ್ದನ್ನು ನಾವು ಅದವರಿತು ಬಳಸಬೇಕು. ಅಂತಹ ಒಂದು ಗದ್ಯವನ್ನು ವಚನ ಅಂತ ಕರೀತಾರೆ ಅಂತ ಹೇಳಲಾಗುತ್ತೆ. ಮತ್ತು ಈ ಒಂದು ಚಂಪು ಕಾವ್ಯದಲ್ಲಿ ಕಂದ ಪದ್ಯಗಳು, ಖ್ಯಾತ ಕರ್ನಾಟಕ ವೃತ್ತಗಳು ಕೂಡ ಹೆಚ್ಚಾಗಿ ಕಂಡುಬರ್ತವೆ ಅಂತ ಹೇಳಲಾಗುತ್ತೆ. ಇನ್ನು ಇದ್ರ ಜೊತೆಯಲ್ಲಿ ಈ ಒಂದು ಕಂದ ವೃತ್ತಗಳ ಜೊತೆಗೆ ವಿರಳ ವೃತ್ತಗಳು ಕೂಡ ಬರುತ್ತೆ ಅಂತ ಹೇಳಲಾಗುತ್ತೆ. ವಿರಳವಾದಂತಹ ವೃತ್ತಗಳು ಕೂಡ ಇದರಲ್ಲಿ ಬರಲಾಗುತ್ತೆ. ಪದ್ಯ ಜಾತಿಗಳು, ಶ್ಲೋಕಗಳು ಕೂಡ ಕಂಡು ಬರುತ್ತೆ ಅಂತ ಹೇಳ್ಬೋದು. ಇನ್ನು ಇದರ ಒಂದು ಚಂಪುವಿನ ಲಕ್ಷಣ ಎಲ್ಲಿ ಕಂಡು ಬಂತು ಅಂತ ಅಂದರೆ ದಂಡಿಯ ಕಾವ್ಯದರ್ಶ ಅನ್ನುವಂಥ ಕೃತಿ. ಈ ದಂಡಿಯ ಕಾವ್ಯದರ್ಶ ಅನ್ನುವಂತಹ ಕೃತಿಯಲ್ಲಿ ಚಂಪುವಿನ ಲಕ್ಷಣವನ್ನು ಪ್ರಪ್ರಥಮವಾಗಿ ಹೇಳಲಾಗಿದೆ ಅಂತ ಹೇಳಲಾಗುತ್ತೆ. ಈ ದಂಡಿಯ ಕಾವ್ಯದರ್ಶ ಕೃತಿನೇ ಕವಿರಾಜ ಮಾರ್ಗದ ಒಂದು ಆಕಾರ ಗ್ರಂಥ ಅಂತ ಹೇಳಲಾಗುತ್ತೆ. ಶ್ರೀ ವಿಜಯ ಬರೆದಂತಹ ಕವಿರಾಜ ಮಾರ್ಗಕ್ಕೆ ಆಕಾರ ಗ್ರಂಥ ದಂಡಿಯ ಕಾವ್ಯದರ್ಶ. ಆ ದಂಡಿಯ ಕಾವ್ಯದರ್ಶ ಅನ್ನುವಂತಹ ಕೃತಿನಲ್ಲಿ ಈ ಚಂಪುವಿನ ಲಕ್ಷಣವನ್ನು ಕುರಿತು ಮೊದಲ ಬಾರಿಗೆ ತಿಳಿಸಲಾಗಿದೆ. ಇನ್ನು 2ನೇ ನಾಗವರ್ಮನು ಕೂಡ ಚಂಪುವಿನ ಲಕ್ಷಣವನ್ನು ತಿಳಿಸಿದಂತಹ ಮೊದಲ ಕನ್ನಡ ಕವಿ ಅಂತ ಹೇಳಲಾಗುತ್ತೆ. ಕನ್ನಡದ ಕವಿಗಳಲ್ಲಿ 2ನೇ ನಾಗವರ್ಮ. ಇನ್ನು ಸಂಸ್ಕೃತ ಕವಿ ಅನ್ನೋದನ್ನು ನೋಡೋದಾದರೆ ದಂಡಿಯ ಕಾವ್ಯದರ್ಶದಲ್ಲಿ ನಾವು ಚಂಪುವಿನ ಲಕ್ಷಣವನ್ನು ತಿಳಿಬಹುದಾಗಿದೆ. ದಂಡಿಯು ಕಾವ್ಯದರ್ಶದಲ್ಲಿ ಗದ್ಯ ಪದ್ಯಗಳೆರಡೂ ಸೇರಿದ್ದನ್ನು ಚಂಪು ಎನ್ನುತ್ತಾರೆ ಅಂತ ಹೇಳಿದ್ದಾನೆ. ಗದ್ಯ ಪದ್ಯಗಳೆರಡೂ ಸೇರಿರುವಂಥದ್ದನ್ನು ಚಂಪು ಅಂತ ಕರೀತಾರೆ ಅಂತ ಹೇಳಿ ದಂಡಿ ತನ್ನ ಕಾವ್ಯದರ್ಶ ಅನ್ನುವಂಥ ಕೃತಿಯಲ್ಲಿ ಹೇಳಿದ್ದಾನೆ. ಅದೇ ರೀತಿ ರಾಷ್ಟ್ರಕೂಟರ ಆಸ್ಥಾನದಲ್ಲಿದ್ದಂತಹ ತ್ರಿವಿಕ್ರಮ ಭಟ್ಟ ಅನ್ನುವಂಥವನು ಈ ಒಂದು ಸಂಸ್ಕೃತದ ಕೃತಿ ನಲಚಂಪು ಅಥವಾ ದಮಯಂತಿ ಕತೆ ಅಂತ ಹೇಳಲಾಗುತ್ತೆ. ಇದು ಚಂಪು ಗ್ರಂಥಗಳಲ್ಲಿ ಮೊದಲನೆಯ ಗ್ರಂಥ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ರಾಷ್ಟ್ರಕೂಟ ಆಸ್ಥಾನದ ಕವಿ ತ್ರಿವಿಕ್ರಮ ಭಟ್ಟ ಈತ ರಚಿಸಿದಂತಹ ಸಂಸ್ಕೃತ ಕೃತಿ ನಲಚಂಪು ಅಥವಾ ದಮಯಂತಿ ಕತೆ ಇದು ಉಪಲಬ್ಧ ಆಗಿದೆ. ಇದು ಚಂಪು ಗ್ರಂಥಗಳಲ್ಲಿ ಮೊದಲನೆಯ ಗ್ರಂಥ ಅಂತ ಹೇಳಿ ಇದನ್ನು ಪರಿಗಣಿಸಲಾಗಿದೆ ಅಂತ ಹೇಳಲಾಗುತ್ತೆ. ಇನ್ನು ಕನ್ನಡದಲ್ಲಿ ಚಂಪುವನ್ನು ವಸ್ತುಕ ಅಥವಾ ಭಾಜನಗಬ್ಬ ಅಂತ ಎಲ್ಲ ಕರೆಯಲಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ವಚನ ಕಾವ್ಯ, ವಸ್ತುಕ, ಭಾಜನಗಬ್ಬ ಮುಂತಾದ ಹೆಸರುಗಳಿಂದ ಈ ಚಂಪುವನ್ನು ಕರೆಯುವಂಥದ್ದು ಇದೆ ಅಂತ ಹೇಳಲಾಗುತ್ತೆ. ಇನ್ನು ಇದೇ ರೀತಿ ಕನ್ನಡದಲ್ಲಿ ಚಂಪು ಪರಂಪರೆಯನ್ನು ಉದ್ಘಾಟಿಸಿದವರು ಯಾರು ಅಂತ ಅಂದರೆ
ಜೈನ ಕವಿಗಳು ಅಂತ ಹೇಳಲಾಗುತ್ತೆ. ಪಂಪ, ರನ್ನ, ಪೊನ್ನ ಇವರೆಲ್ಲ ಜೈನ ಧರ್ಮಕ್ಕೆ ಸೇರಿದಂತಹ ಕವಿಗಳು. ಇವರು ಕನ್ನಡದಲ್ಲಿ ಚಂಪು ಪರಂಪರೆಯನ್ನು ಉದ್ಘಾಟನೆ ಮಾಡಿದ್ರು ಅಂತ ಹೇಳ್ಬೋದು. ಕನ್ನಡದಲ್ಲಿ ಚಂಪು ಸಾಹಿತ್ಯವನ್ನು ಉದ್ಘಾಟಿಸಿ ಭದ್ರ ಬುನಾದಿಯನ್ನು ಹಾಕಿದವನು ಯಾರು ಅಂದರೆ ಪಂಪ. ಪಂಪನ ಎರಡೂ ಕೃತಿಗಳು, ಒಂದು ಲೌಕಿಕ ಮತ್ತು ಆಗಮಿಕ ಕಾವ್ಯ ಅಂತ ನಾವೇನು ಹೇಳ್ತೀವಿ, ಆ ಎರಡೂ ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇದೆರಡೂ ಕೂಡ ಚಂಪು ಸಾಹಿತ್ಯದಲ್ಲಿ ರಚನೆ ಆಗಿರುವಂಥದ್ದನ್ನು ನೋಡ್ಬೋದು. ಹಾಗೆ ಪಂಪನ ಆದಿಪುರಾಣ ಪ್ರಥಮ ಕನ್ನಡ ಚಂಪು ಕಾವ್ಯ ಅಂತ ಕೂಡ ಕರೆಯಲಾಗುತ್ತೆ. ಪಂಪನ ಆದಿಪುರಾಣವನ್ನು ಕನ್ನಡದ ಮೊದಲ ಚಂಪು ಕಾವ್ಯ ಅಂತ ಕರೆಯಲಾಗುತ್ತೆ. ಪಂಪನಿಗಿಂತ ಮುಂಚೆ ಗುಣವರ್ಮನ ಹರಿವಂಶ ಮತ್ತು ಶೂದ್ರಕ ಎರಡೂ ಕೂಡ ಚಂಪು ಕೃತಿಗಳು ಅಂತ ಹೇಳಲಾಗುತ್ತೆ. ಆದರೆ ಆ ಒಂದು ಗುಣವರ್ಮನ ಕೃತಿಗಳು ನಮಗೆ ಲಭ್ಯವಿಲ್ಲದೆ ಇರೋದ್ರಿಂದ ನಾವು ಪಂಪನ ಕೃತಿಯನ್ನೇ ನಾವು ಮೊದಲ ಒಂದು ಚಂಪು ಕೃತಿ ಅಂತ ಪರಿಗಣಿಸಲಾಗುತ್ತೆ. ಪಂಪನನ್ನೇ ಕನ್ನಡದ ಆದಿಕವಿ ಅಂತ ಕೂಡ ನಾವು ಪರಿಗಣಿಸೋದಕ್ಕೆ ಸಾಧ್ಯ ಇದೆ. ಇನ್ನು 1ನೇ ನಾಗವರ್ಮ ಚಂಪುವಿನಲ್ಲಿ ಕಾವ್ಯವನ್ನು ರಚಿಸಿದ ಮೊದಲ ಬ್ರಾಹ್ಮಣ ಕವಿ ಅಂತ ಹೇಳಲಾಗುತ್ತೆ. ಜೈನ ಕವಿ ಅಂತ ಬಂದಾಗ ಪಂಪ ಅಂತ ಹೇಳ್ತೀವಿ. ಬ್ರಾಹ್ಮಣ ಕವಿ ಅಂತ ಬಂದಾಗ 1ನೇ ನಾಗವರ್ಮ ಚಂಪುವಿನಲ್ಲಿ ರಚಿಸಿದ ಮೊದಲ ಬ್ರಾಹ್ಮಣ ಕವಿ ಅಂತ ಹೇಳಲಾಗುತ್ತೆ. ಇನ್ನು ದುರ್ಗಸಿಂಹನ ಪಂಚತಂತ್ರದಲ್ಲೂ ಕೂಡ ಚಂಪುವಿನ ಒಂದು ಲಕ್ಷಣ ಇರೋದನ್ನು ನಾವು ನೋಡ್ಬೋದು. ಆದರೆ ಅತಿ ಹೆಚ್ಚು ಗದ್ಯವೇ ಈ ಒಂದು ದುರ್ಗಸಿಂಹನ ಪಂಚತಂತ್ರದಲ್ಲಿ ಬಳಕೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಇನ್ನು ಚಂಪುವಿನಲ್ಲಿ ಕಾವ್ಯ ರಚಿಸಿದ ಮೊದಲ ವೀರಶೈವ ಕವಿ ಯಾರು ಅಂದರೆ ಹರಿಹರ ಅಂತ ಹೇಳಲಾಗುತ್ತೆ. ಹರಿಹರನ ಗಿರಿಜಾ ಕಲ್ಯಾಣ ಚಂಪುವಿನಲ್ಲಿ ರಚನೆ ಆಗಿದೆ. ಇದು ವೀರಶೈವ ಕವಿ, ಚಂಪುವಿನಲ್ಲಿ ರಚಿಸಿದ ವೀರಶೈವ ಕವಿ ಅಂತ ಬಂದಾಗ ಹರಿಹರ. ಇನ್ನು ವೈಷ್ಣವ ಕವಿ ಯಾರು ಚಂಪುವಿನಲ್ಲಿ ರಚಿಸಿದ ವೈಷ್ಣವ ಕವಿ ಅಂತ ಅಂದರೆ ರುದ್ರಭಟ್ಟ. ಈತ ಚಂಪುವಿನಲ್ಲಿ ಕಾವ್ಯ ರಚಿಸಿದ ಮೊದಲ ವೈಷ್ಣವ ಕವಿ ಅಂತ ಹೇಳ್ಬೋದಾಗಿದೆ. ಇನ್ನು ಮೊದಲ ಜೈನ ರಾಮಾಯಣ ಚಂಪು ಕಾವ್ಯ ಯಾವುದು ಅಂದರೆ ನಾಗಚಂದ್ರ ಬರೆದಂತಹ ಪಂಪ ರಾಮಾಯಣ. ಇದು ಜೈನ ರಾಮಾಯಣದ ಒಂದು ಚಂಪು ಕಾವ್ಯ, ಮೊದಲ ಒಂದು ಚಂಪು ಕಾವ್ಯ ಅಂತ ಹೇಳಲಾಗುತ್ತೆ. ಇದಿಷ್ಟು ನಾವು ಈ ಒಂದು ಚಂಪುವಿನ ಲಕ್ಷಣವನ್ನು ನೋಡಿದ್ವಿ. ಇನ್ನು ಕನ್ನಡದ ಒಂದು ಚಂಪು ಕವಿಗಳು ಯಾರ್ಯಾರು ಅಂತ ನೋಡೋದಾದರೆ ಪಂಪ ಈತ ಆದಿಪುರಾಣ ಮತ್ತು ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಈ ಎರಡೂ ಕೃತಿಗಳು ಕೂಡ ಚಂಪುವಿನಲ್ಲಿ ರಚನೆ ಆಗಿವೆ. ಪೊನ್ನ ಬರೆದಂತಹ ಶಾಂತಿ ಪುರಾಣ ಇದು ಕೂಡ ಚಂಪುವಿನಲ್ಲಿ ರಚನೆ ಆಗಿದೆ. ರನ್ನ ಬರೆದಂತಹ ಸಾಹಸ ಭೀಮ ವಿಜಯ ಅಜಿತ ಪುರಾಣ ಇದು ಕೂಡ ಚಂಪುವಿನಲ್ಲಿ ರಚನೆ ಆಗಿದೆ. 1ನೇ ನಾಗವರ್ಮನ ಕರ್ನಾಟಕ ಕಾದಂಬರಿ ಅಂತ ಏನು ಹೇಳ್ತೀವಿ ಇದು ಚಂಪುವಿನಲ್ಲಿ ರಚನೆ ಆಗಿದೆ. ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಇದು ಚಂಪುವಿನಲ್ಲಿ ರಚನೆ ಆಗಿರುವಂಥದ್ದು. ಇನ್ನು ನಾಗಚಂದ್ರನ ಮಲ್ಲಿನಾಥ ಪುರಾಣ, ರಾಮಚಂದ್ರ ಚರಿತ ಪುರಾಣ ಇದು ಎರಡೂ ಕೂಡ ಚಂಪುವಿನಲ್ಲಿ ರಚನೆಗೊಂಡಿವೆ. ನಯಸೇನನ ಧರ್ಮಾಮೃತ, ಅದ್ರ ಜೊತೆಗೆ ಇನ್ನೂ ಸುಮಾರು ಕವಿಗಳು ಬರ್ತಾರೆ. ಕರ್ಣಪಾರ್ಯ, ಬ್ರಹ್ಮಶಿವ, ಅಗ್ಗಳ, ನೇಮಿಚಂದ್ರ, ರುದ್ರಭಟ್ಟ, ಹರಿಹರ, ದೇವಕವಿ ಮತ್ತು 2ನೇ ಗುಣವರ್ಮ, ಆಂಡಯ್ಯ, ಚೌಂಡರಸ, ಚಂದ್ರಕವಿ ಹೀಗೆ ಸುಮಾರು ಜನ ಕವಿಗಳು ಈ ಒಂದು ಚಂಪುವಿನಲ್ಲಿ ರಚಿಸಿರುವಂಥದ್ದನ್ನು ನೋಡ್ಬೋದು. ನಮಗೆ ಇಲ್ಲಿ ಈ ಒಂದು ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕೆ ಬಂದಾಗೂ ಕೂಡ ಚಿಕ್ಕೋಪಾಧ್ಯಾಯ, ತಿರುಮಲಾರ್ಯ, ಮಲ್ಲರಸ, ಕೃಷ್ಣ ಶರ್ಮ, ಸಿದ್ಧಲಿಂಗ ಶಿವಯೋಗಿ, ದೇವಕವಿ, ವೆಂಕಟೇಶ, ಲಿಂಗಣ್ಣ ಇವರೆಲ್ಲರ ನಂತರ ಅಳಿಯ ಲಿಂಗರಾಜನ ಒಂದು ನಳಕುಬರ ವಿಳಾಸ ಅನ್ನುವಂತಹ ಕೃತಿ ಇದು ಕೂಡ ಚಂಪುವಿನಲ್ಲಿ ರಚನೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಇಷ್ಟು ಸುಮಾರು ಜನ ಕವಿಗಳು ಈ ಒಂದು ಚಂಪು ಸಾಹಿತ್ಯವನ್ನು ಬಳಸಿ ಕೃತಿಗಳನ್ನು ರಚಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಇನ್ನೂ ಹಲವಾರು ಜನ ಕವಿಗಳಿದ್ದಾರೆ, ಆದರೆ ನಾನಿಲ್ಲಿ ಕೆಲವರನ್ನು ಮಾತ್ರ ತೆಗೆದುಕೊಂಡಿದ್ದೀನಿ. ಇನ್ನು ತುಂಬ ಜನ ಕವಿಗಳು ಚಂಪುವಿನಲ್ಲಿ ರಚನೆ ಮಾಡಿರೋದನ್ನು ನಾವು ನೋಡ್ಬೋದಾಗಿದೆ. ಇದಿಷ್ಟು ಚಂಪು ಸಾಹಿತ್ಯದ ಒಂದು ಹಿನ್ನೆಲೆಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ಒಂದು ತರಗತಿನಲ್ಲಿ ಈ ಒಂದು ಚರಿತ್ರೆಗಳ ಬಗ್ಗೆ, ಧರ್ಮದ ಬಗ್ಗೆ ಮತ್ತು ಲೌಕಿಕ ಆಗಮಿಕಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.